ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेष्टप्रायेषु भद्रेषु नित्यं भागवत सेवया भगवती उत्तमश्लोके भक्ति भवति नैष्टिकी। ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सारस्वती देवे गौरवाणी प्रचारिणे निर्विशेष शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंद श्री द्वैत गदाधर शिवासादि गौरभक्तवृंद। हरे कृष्ण 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 हरे हरे, हरे राम 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 हरे हरे। शृण्वन्ति गायन्ति गृह्णन्ति अभीक्ष्णशः स्मरन्ति नन्दन्ति तवेहितं जनाः तेव पश्यन्ति अचिरेण तावकं भवप्रवाहो परमं पदांबुजम्। ಅದ್ಭುತವಾದ ಶ್ಲೋಕ. ಯಾರು ಸತತವಾಗಿ ನಿನ್ನ ಶ್ರವಣ ಕೀರ್ತನದಲ್ಲಿ ನಿನ್ನ ಅಲೌಕಿಕ ಚಟುವಟಿಕೆಗಳ ಕುರಿತಾದ ಶ್ರವಣ ಕೀರ್ತನದಲ್ಲಿ ಸದಾ ತೊಡಗಿರ್ತಾರೋ ಅಥವಾ ಇತರರು ಆ ರೀತಿ ತೊಡಗಿರೋದನ್ನು ನೋಡಿ ಸಂತೋಷವನ್ನು ಪಡ್ತಾರೋ ಅವರು ಖಂಡಿತವಾಗಿಯೂ ನಿನ್ನ ಚರಣ ಕಮಲಗಳನ್ನು ನೋಡ್ತಾರೆ. ಮತ್ತು ಆ ಚರಣ ಕಮಲಗಳ ದರ್ಶನದಿಂದಾಗಿ ಈ ಪುನರಾವರ್ತಿತ ಜನನ ಮರಣಗಳ ಪ್ರಕ್ರಿಯೆ ನಿಲ್ಲುತ್ತೆ. ತುಂಬ ಸುಂದರವಾದ ಶ್ಲೋಕ. ಸೊ ಇದನ್ನು ನಾವು ಚರ್ಚೆ ಮಾಡಿದ್ವಿ. ಇವಾಗ ಮುಂದಿನ ಶ್ಲೋಕ ಸ್ಕಂದ 1 ಅಧ್ಯಾಯ 8 ಶ್ಲೋಕ 37. ಅಪ್ಯದ್ಯನಸ್ತ್ವಂ ಸ್ವಕೃತೆ ಹಿತ ಪ್ರಭೋ ಜಿಹಾಸಸಿ ಸ್ವಿತ್ ಸುಹೃದೋನುಜೀವನಃ ಯೇಷಾಂ ನ ಚಾನ್ಯದ್ಭವತ ಪದಾಂಬುಜಾತ್ ಪರಾಯಣಂ ರಾಜಸು ಯೋಜಿತಾಂ ಹಸಾಂ. ಓ ನನ್ನ ಪ್ರಭುವೇ, ನೀನು ನಿನ್ನ ಎಲ್ಲ ಕರ್ತವ್ಯಗಳನ್ನು ಮಾಡಿದ್ದೀಯ. ನೋಡಿ ತುಂಬ ಚೆನ್ನಾಗಿದೆ. ಕುಂತಿ ಮಹಾರಾಣಿ ಹೇಳ್ತಿದ್ದಾರೆ, ನಾವು ನಿನ್ನ ಮೇಲೆ ಸಂಪೂರ್ಣವಾಗಿ, ನಿನ್ನ ಕೃಪೆಯ ಮೇಲೆ ಸಂಪೂರ್ಣವಾಗಿ ಅವಲಂಬಿತರಾಗಿರುವಾಗ ಮತ್ತು ನಮ್ಮನ್ನು ರಕ್ಷಿಸೋಕ್ಕೆ ಬೇರೆ ಯಾರೂ ಇಲ್ಲದೇ ಇರುವಾಗ ನೀನು ನಮ್ಮನ್ನು ಬಿಟ್ಟು ಹೋಗ್ತಾ ಇದೆಯಾ? ರಕ್ಷಿಸೋದಕ್ಕೆ ಯಾಕೆ? ಎಲ್ಲ ರಾಜರು ಇವಾಗ ನಮ್ಮ ಮೇಲೆ ವೈರತ್ವವನ್ನು ಕಾರ್ತಾ ಇದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ನಮಗೆ ನಿನ್ನ ಕೃಪೆಯನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ. ನಿನ್ನ ಕೃಪೆಯ ಮೇಲೆ ಸಂಪೂರ್ಣವಾಗಿ ಅವಲಂಬಿತರಾಗಿರೋ ನಮ್ಮನ್ನು ಮತ್ತು ಇನ್ಯಾರು ನಮಗೆ ರಕ್ಷಣೆ ಕೊಡೋಕ್ಕೆ ಯಾರೂ ಇಲ್ಲದೇ ಇರೋವಂತಹವ್ರು ನಮ್ಮನ್ನು, ಯಾರೂ ಇಲ್ಲ ನಮಗೆ ರಕ್ಷಣೆ ಕೊಡೋದಕ್ಕೆ. ಅಂತಹ ನಮ್ಮನ್ನು ನೀನು ಬಿಟ್ಟು ಇವತ್ತು ಹೋಗ್ತಾ ಇದೆಯಾ? ಯಾಕಂದರೆ ಕೃಷ್ಣ ಹಸ್ತಿನಾಪುರದಿಂದ ದ್ವಾರಕೆಗೆ ಹೊರಟಿದ್ದಾನೆ. ಅವನನ್ನು ಬಿಡೋಕ್ಕಾಗದೆ ಕುಂತಿ ಮಹಾರಾಣಿ ಇಷ್ಟು ಅದ್ಭುತವಾದ ಪ್ರಾರ್ಥನೆಗಳನ್ನು ಅರ್ಪಿಸ್ತಾಳೆ. ಅದ್ಭುತವಾದ ಪ್ರಾರ್ಥನೆಗಳಲ್ಲಿ ಅತ್ಯದ್ಭುತವಾದದ್ದು ನಾವು ಅನುಭವಿಸಿರೋ ಕಷ್ಟಗಳು ಮತ್ತೆ ಮತ್ತೆ ಬರಲಿ ಅನ್ನೋದು. ಅದೇ ಇದೆಲ್ಲಕ್ಕಿಂತ ಭಕ್ತನ ದೃಷ್ಟಿಕೋನದಿಂದ ಅತ್ಯದ್ಭುತವಾದ ಒಂದು ಮನೋಭಾವ. ಅಂದರೆ ನಮ್ಮ ಮನಸ್ಸಿನಲ್ಲಿ ಇದು ಇರಬೇಕು, ಕೃಷ್ಣ ನಮ್ಮ ಕಡೆಗೆ ನೋಡ್ತಾ ಇದ್ದರೆ ಸಾಕು. ಭೌತಿಕ ಜೀವನ ಹೇಗೇ ಇರಲಿ, ಅಲ್ಲೋಲ ಕಲ್ಲೋಲ ಆದರೂ ಕೂಡ ಕೃಷ್ಣನ ಕೃಪೆ ನಮ್ಮ ಮೇಲಿದ್ದರೆ ಸಾಕು. ಇವಾಗ ಸಾಮಾನ್ಯವಾಗಿ ಜನರು ಏನು ಮಾಡ್ತಾರೆ, ನನಗೆ ಕೃಷ್ಣನ ಕೃಪೆ ಬೇಕು. ಯಾವ ಥರ ಕೃಪೆ ಬೇಕು? ಭೌತಿಕವಾಗಿ ನನ್ನ ಜೀವನ ಚೆನ್ನಾಗಾಗಬೇಕು, ಈ ರೀತಿ ಕೃಷ್ಣನಲ್ಲಿ ಕೃಪೆ ಕೇಳ್ತಾರೆ. ಆದರೆ ಅದು ಕೃಷ್ಣನ ನಿಜವಾದ ಕೃಪೆ ಅಲ್ಲ. ಕೃಷ್ಣನ ನಿಜವಾದ ಕೃಪೆ ಅಂದರೆ ಯಾವಾಗ ನಾವು ಅಹೈತುಕ್ಯ ಪ್ರತಿಹತ, ಯಾವ ಕಾರಣ ಇಲ್ಲದೆ ಕೃಷ್ಣನನ್ನು ಪ್ರೀತಿಸ್ತೀವೋ ಅದು ಕೃಷ್ಣನ ವಿಶೇಷ ಕೃಪೆ. ಮತ್ತು ಆ ಹಂತಕ್ಕೆ ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ಕೃಷ್ಣ ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಒಂದೊಂದು ಥರದ ಸನ್ನಿವೇಶಗಳನ್ನು ಆಗೋದಕ್ಕೆ ಬಿಡ್ತಾನೆ. ಆಗಬೇಕಾಗಿಲ್ಲ,
ಆದರೆ ಅವನು ಅನುಮತಿಸ್ತಾನೆ, ಹಾಗಾಗಿ ಅಂಥ ಸನ್ನಿವೇಶಗಳು ನಮ್ಮ ಜೀವನದಲ್ಲಿ ಘಟಿಸುತ್ತವೆ. ನಮಗದು ಅರ್ಥ ಆಗದೆ ಇರ್ಬೋದು. ಅರ್ಥ ಆದರೂ ಸರಿ, ಅರ್ಥ ಆಗದೆ ಇದ್ದರೂ ಸರಿ, ಯಾವ ಭಕ್ತ ಭಗವಂತನ ಮೇಲೆ ಸಂಪೂರ್ಣವಾಗಿ ಅವಲಂಬಿತನಾಗಿದ್ದಾನೋ ಭಗವಂತ ಅವನ ಕೈ ಬಿಡಲ್ಲ. ಸನ್ನಿವೇಶ ಪರಿಸ್ಥಿತಿ ಏನೇ ಇರಲಿ. ಇದನ್ನು ನಾವು ತಿಳ್ಕೋಬೇಕು. ಇದು ಈ ಭಾವಪೂರ್ವಕ ಪ್ರಾರ್ಥನೆಗಳು. ಅದಕ್ಕೆ ಇದು ಭಾಗವತದಲ್ಲಿ ಅತ್ಯಂತ ಒಂದು ಹಲವಾರು ಮುಖ್ಯವಾದ ಪ್ರಸಂಗಗಳಿವೆ. ಅದರಲ್ಲಿ ಇದೊಂದು ಕುಂತಿ ಮಹಾರಾಣಿಯ ಅತ್ಯದ್ಭುತವಾದ ಪ್ರಾರ್ಥನೆಗಳು. ನಾವು ಕೂಡ ಕೃಷ್ಣನ ಮೇಲೆ ಇದೇ ರೀತಿ ಅವಲಂಬಿತರಾಗಿರಬೇಕು ಸಂಪೂರ್ಣವಾಗಿ. ಏನು ಹೇಳೋ ಅವಶ್ಯಕತೆಯೇ ಇಲ್ಲ. ಬೇರೆ ಯಾರೂ ಇಲ್ಲ. ಅಪ್ಪ ಇದ್ದಾರೆ, ಅಮ್ಮ ಇದ್ದಾರೆ, ಡಾಕ್ಟ್ರ್ ಇದ್ದಾರೆ, ಇನ್ನೊಬ್ರಿದ್ದಾರೆ, ಮತ್ತೊಬ್ಬರಿದ್ದಾರೆ. ಯಾರೂ ಇಲ್ಲ. ಇರೋರೆಲ್ಲ ಇದ್ದಾರೆ, ಆದರೆ ನಿಜವಾಗಿಯೂ ಇರಬೇಕಾಗಿರೋನು ಕೃಷ್ಣ ನಮ್ಮ ಜೀವನದಲ್ಲಿ. ಬೇರೆಯವರಿದ್ದು ಅವರು ನಮ್ಮನ್ನು ಕೃಷ್ಣನ ಕಡೆಗೆ ಕರ್ಕೊಂಡು ಹೋದರೆ ಸಂತೋಷ. ಬೇರೆಯವರಿದ್ದು ನಮ್ಮನ್ನು ಕೃಷ್ಣನಿಂದ ದೂರ ಮಾಡಿದ್ರೆ ಏನು ಪ್ರಯೋಜನ? ಈ ಮನೋಭಾವ ಇರಬೇಕು. ನಾವು ಕೃಷ್ಣನ ಮೇಲೆ ಸಂಪೂರ್ಣವಾಗಿ ಅವಲಂಬಿತರಾಗಿದ್ದೀವಿ. ನಮಗೆ ರಕ್ಷಿಸೋಕ್ಕೆ ಬೇರೆ ಯಾರೂ ಇಲ್ಲ, ರಕ್ಷಣೆ ಕೊಡೋಕ್ಕೆ. ಅದು ರಕ್ಷಣೆ ಕೊಡಬೇಕೋ ಬಿಡಬೇಕೋ ಅದು ಅವನಿಗೆ ಬಿಟ್ಟಿರೋದು. ಇದು ಭಕ್ತನ ಮನೋಭಾವ. ತಾತ್ಪರ್ಯ: ಪಾಂಡವರು ಬಹಳ ಭಾಗ್ಯಶಾಲಿಗಳು. ಯಾಕೆಂದರೆ ಅವರು ಕೃಷ್ಣನ ಕೃಪೆಯ ಮೇಲೆ ಸಂಪೂರ್ಣವಾಗಿ ಅವಲಂಬಿತರಾಗಿದ್ದರು. ಪ್ರಭುಪಾದರು ಹೇಳ್ತಾರೆ, ಇದು ಭಾಗ್ಯಶಾಲಿಗಳ ಒಂದು ಸ್ಥಿತಿ. ಭೌತಿಕವಾಗಿ ಹೇಳ್ತಾರೆ ನಾವು ಸ್ವತಂತ್ರರಾಗಿರಬೇಕು, ನಮ್ಮ ಮಟ್ಟಿಗೆ ನಾವೆಲ್ಲ ಮಾಡ್ಕೋಬೇಕು. ಭಾಗವತ ಹೇಳುತ್ತೆ ಸಂಪೂರ್ಣವಾಗಿ ಕೃಷ್ಣನ ಮೇಲೆ ಅವಲಂಬಿತರಾಗಿ. ಇದು ನಿಜವಾದ ಸೌಭಾಗ್ಯ. ಹೌದು, ನನಗೆ ಬೇಕಾದಷ್ಟು ಸಾಮರ್ಥ್ಯ ಇದೆ, ಬುದ್ಧಿ ಇದೆ, ಇದಿದೆ, ಅದಿದೆ, ಹಣ ಇದೆ, ಸ್ಥಾನ ಇದೆ, ಮಾನ ಇದೆ, ನಾನು ಇದು ಮಾಡ್ತೀನಿ, ನಾನು ಅದು ಮಾಡ್ತೀನಿ. ಅದು ನಿಜವಾದ ಭಾಗ್ಯ ಅಲ್ಲ. ನಿಜವಾದ ಭಾಗ್ಯ ಅಂದರೆ ಏನೇ ಇದೆಯೋ ಇಲ್ವೋ ಕೃಷ್ಣನ ಮೇಲೆ ಸಂಪೂರ್ಣವಾಗಿ ಆಶ್ರಿತರಾಗಿರೋದು. ಅದು ನಿಜವಾದ ಭಾಗ್ಯ. ಪ್ರಭುಪಾದರು ಬರೀತಾರೆ, ಭೌತಿಕ ಜಗತ್ತಿನಲ್ಲಿ ಇನ್ನೊಬ್ಬರ ಕೃಪೆಯ ಮೇಲೆ ಅವಲಂಬಿತರಾಗೋದು ದುರ್ಭಾಗ್ಯದ ಅಥವಾ ಸೋಲಿನ ಸಂಕೇತ. ಇವರೇನಪ್ಪ ಇವರು ಎಲ್ಲದಕ್ಕೂ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗ್ತಾರೆ ಅಂತಾರಲ್ವ. ಆದರೆ ಎಲ್ಲದಕ್ಕೂ ಕೃಷ್ಣನ ಮೇಲೆ ಡಿಪೆಂಡ್ ಆಗೋದು ಎಲ್ಲಕ್ಕಿಂತ ಸೌಭಾಗ್ಯದ ವಿಷಯ. ಸಂಪೂರ್ಣವಾಗಿ, ಇಲ್ಲಿ ಹೇಳ್ತಾರೆ ಪ್ರಭುಪಾದರು, ಸಂಪೂರ್ಣವಾಗಿ ಕೃಷ್ಣನ ಮೇಲೆ ಅವಲಂಬಿತರಾಗಬೇಕಂತೆ. ಹೇಗೆ ನಾವು ಸಂಪೂರ್ಣವಾಗಿ ಕೃಷ್ಣನ ಮೇಲೆ ಅವಲಂಬಿತರಾಗಕ್ಕೆ ಸಾಧ್ಯ? ಯಾಕೆಂದರೆ ನಮ್ಮ ಯೋಚನೆಯಲ್ಲಿ ನಮ್ಮ ಏನೋ ಇದೆ, ಶಕ್ತಿ ಇದೆ, ಸಾಮರ್ಥ್ಯ ಇದೆ, ನಾನು ಇದು ಮಾಡ್ತೀನಿ, ಅದು ಮಾಡ್ತೀನಿ, ಗಾಡಿ ಪಂಚರ್ ಆಯಿತು, ನಾನು ಪಂಚರ್ ಹಾಕ್ಸ್ಕೊಂಡು ಬರ್ತೀನಿ. ಕೃಷ್ಣನ ಮೇಲೆ ಎಲ್ಲ ಅವಲಂಬಿತನಾಗಿದ್ದೀನಿ ನಾನು. ಇದು ನಮ್ಮ ರೋಗಗ್ರಸ್ತ ಸ್ಥಿತಿ. ಕೃಷ್ಣ ನೀನು ನನ್ನ ಗಾಡಿಗೆ ಪಂಚರ್ ಹಾಕ್ಸು ಅಂತ ಕೃಷ್ಣನ ಕೇಳೋದಲ್ಲ. ನಾವು ಏನು ಮಾಡ್ತಾಯಿದ್ರು ಅವನ ಮೇಲೆ ಅವಲಂಬಿತರಾಗಿರಬೇಕು. ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು, ಪ್ರಭುಪಾದರ ಗುರುಗಳು, ಅವರು ಒಂದು ಸರಳವಾದ ಒಂದು ಸಾಮಾನ್ಯ ಒಂದು ಪ್ರೋಗ್ರಾಮ್ ಇದೆ, ಎಲ್ಲೋ ಪ್ರವಚನಕ್ಕೆ ಕರೆದಿದ್ದಾರೆ, ಬನ್ನಿ ಸ್ವಾಮಿಗಳೇ ಅಂತ. ಹಾಗೆ ಅವ್ರು ಹೇಳೋರು, ಬರ್ತೀನಿ ಕೃಷ್ಣನ ಇಚ್ಛೆ ಇದ್ದರೆ. ಯಾಕಂದರೆ ನಾವು ಸ್ವತಂತ್ರರು ಅನ್ನೋ ಒಂದು ಭ್ರಮೆಯಲ್ಲಿ ನಾವು ಇರಬಾರ್ದು. ಇದೇ ಭೌತಿಕ ಭವರೋಗ ಅಂತ ಪ್ರಭುಪಾದರು ಬರಿತಾ ಇದ್ದಾರೆ. ನಾವು ಸ್ವತಂತ್ರರು ಅಂತ ಯೋಚನೆ ಮಾಡೋದೇ ಭವರೋಗ. ಆದರೆ ನಾವು ಎಷ್ಟೇ ಯೋಚನೆ ಮಾಡಿದ್ರೂ ಭೌತಿಕ ಪ್ರಕೃತಿ ನಮ್ಮನ್ನು ಸ್ವತಂತ್ರರಾಗಿ ಇರೋದಕ್ಕೆ ಬಿಡೋದಿಲ್ಲ. ಯಾಕೆಂದರೆ ನಮ್ಮ ಕರ್ಮಫಲಗಳಿವೆ. ಮತ್ತು ಈಗಿನ ಕಾಲದಲ್ಲಿ ಯಾರು ಈ ಭೌತಿಕ ಪ್ರಕೃತಿಯ ನಿಯಮಗಳಿಂದ ಮುಕ್ತರಾಗ್ತಾರೋ ಅವರು ಪ್ರಗತಿಯನ್ನು ಸಾಧಿಸಿದ್ದಾರೆ. ಯಾರು ಹೇಳಿದ್ರೆ ನಾನು ದೇವರನ್ನೇ ನಂಬಲ್ಲ ಅಂದರೆ, ಎಷ್ಟು ಮುಂದುವರೆದಿರೋ ವ್ಯಕ್ತಿ ನೋಡಿ ಇವರು. ನಾನು ದೇವ್ರ ಮೇಲೆ ಸಂಪೂರ್ಣವಾಗಿ ಅವಲಂಬಿತನಾಗಿದ್ದೀನಿ. ಅಯ್ಯೋ, ಯಾಕೆ ಇವ್ರಿಗೆ ಏನೋ ಶಕ್ತಿ ಸಾಮರ್ಥ್ಯ ಇಲ್ವೇನೋ, ಅದಕ್ಕೆ ದೇವರ ಮೇಲೆ ಅವಲಂಬಿತರಾಗಿದ್ದಾರೆ. ಸೊ ಇದು ನಮ್ಮ ಆಧ್ಯಾತ್ಮಿಕ ಅಭಿವೃದ್ಧಿ. ನಾನು ಸ್ವತಂತ್ರನು, ನನ್ನ ಕೈನಲ್ಲೇ ಎಲ್ಲ ಇದೆ, ನಾನೇ ಎಲ್ಲ ಮಾಡ್ತೀನಿ ಅಂದರೆ ಏನು ಕಾನ್ಫಿಡೆನ್ಸ್ ನೋಡ್ರಿ ಅವ್ರಿಗೆ.
ಅಂದರೆ ನಿಜವಾಗ್ಲೂ ಅದು ಬಹಳ ಪತಿತ ಸ್ಥಿತಿ. ಯಾಕೆಂದರೆ ಈ ಮನೋಭಾವದಲ್ಲಿ ಜೀವನ ಮಾಡೋದ್ರಿಂದಾನೇ, ಆ ಕಾರಣದಿಂದಲೇ ನಾವು ಬಂಧಿತರಾಗಿರೋದು, ಬದ್ಧಜೀವಿಗಳಾಗಿ ಭೌತಿಕ ಜಗತ್ತಿನಲ್ಲಿ ಒದ್ದಾಡ್ತಾ ಇದ್ದೀವಿ, ಸ್ವತಂತ್ರರಾಗಿರೋ ಪ್ರಯತ್ನದಿಂದಾಗಿ. ಅದಕ್ಕೆ ದೀಕ್ಷೆ ಅಂದರೆ ನಮ್ಮ ಸ್ವಾತಂತ್ರ್ಯವನ್ನು ಗುರುಗಳಿಗೆ ಕೊಟ್ಬಿಡೋದು. ಗುರು ಮಹಾರಾಜರು ಇನ್ಮೇಲೆ ನೀವು ಹೇಳ್ದಂಗೆ ನಡೀತೀನಿ, ಅಷ್ಟೇ, ಆಗೋಯ್ತು. ರಾವಣ, ಕಂಸ, ಇದೆಲ್ಲ ಇದೇ ಕತೆ. ಭೌತಿಕ ನಿಯಮಗಳನ್ನು ಮೀರೋ ಸ್ವತಂತ್ರರಾಗಿರೋ ಪ್ರಯತ್ನ. ರಾವಣ ಏನು ಮಾಡ್ತಾನೆ, ಸ್ವರ್ಗಕ್ಕೆ ಹೋಗ್ಬೇಕಾ, ಸರಿ ನಾನೊಂದು ಮೆಟ್ಲಿಗೆ ಕಟ್ಬಿಡ್ತೀನಿ, ಸ್ಟೇರ್ ಕೇಸ್, ಯಾವ ಪುಣ್ಯ ಗಿಣ್ಯ ಏನು ಬೇಡ, ಇಲ್ಲಿ ನಡ್ಕೊಂಡು ಹೋಗಿ ನೀವು ಸ್ವರ್ಗಕ್ಕೆ. ಅದೇ ರೀತಿ ಇವಾಗ ನಮ್ಮ ವಿಜ್ಞಾನಿಗಳು ಏನು ಮಾಡ್ತಾಯಿದ್ದಾರೆ, ಸ್ವರ್ಗಲೋಕಕ್ಕೆ, ಚಂದ್ರಗ್ರಹಕ್ಕೆ ಹೋಗ್ಬೇಕಾ, ಚಂದ್ರಗ್ರಹ ಸ್ವರ್ಗಲೋಕ, ಸರಿ ನಾವೊಂದು ಯಂತ್ರವನ್ನು ತಯಾರು ಮಾಡ್ತೀವಿ, ಅದರಲ್ಲಿ ಕೂತ್ಕೊಂಡು ಹೊಟ್ಟೋಗ್ಬಿಡಿ, ಅಂದರೆ ಪುಣ್ಯ ಗಿಣ್ಯ ಏನು ಅವಶ್ಯಕತೆ ಇಲ್ಲ. ಇದು ಅದೇ ಮನೋಭಾವ. ನಮ್ಮ ಶಕ್ತಿ ಸಾಮರ್ಥ್ಯನೇ ಇದೆ, ಅದೇ ಸಾಕು, ಯಾರ ಮೇಲೂ ನಾವು ಅವಲಂಬಿತರಾಗಿಲ್ಲ. ಅರೆ ಪ್ರಭುಪಾದ ಇಲ್ಲಿ ಬರೀತಾ ಇದ್ರೆ, ಮನುಷ್ಯ ಜೀವನದ ಅತ್ಯುನ್ನತ ಗುರಿ ಅಂದರೆ ಭಗವಂತನ ಮಾರ್ಗದರ್ಶನದ ಅಡಿಯಲ್ಲಿ ಕಷ್ಟಪಟ್ಟು ಕೆಲಸ ಮಾಡೋದು, ಮತ್ತು ಅವನ ಮೇಲೆ ಸಂಪೂರ್ಣವಾಗಿ ಅವಲಂಬಿತರಾಗೋದು. ನಮಗೆ ಇದು ಪ್ರತಿದಿನ ಅನುಭವಕ್ಕೆ ಬರುವಂಥ ವಿಷಯ. ಇವಾಗ ಜನ್ಮಾಷ್ಟಮಿಗೆ ನಾವು ಉಳಿಮಾವಿನಲ್ಲಿ ತಯಾರಿಗಳನ್ನು ಮಾಡ್ತಾಯಿದ್ದಾರೆ ಎಲ್ಲ ಭಕ್ತರು. ಜೋರು ಮಳೆ ಅಲ್ವಾ, ನಾವು ಹೊರಗಡೆ ಪಂಡಾಲ್ ಪ್ರೋಗ್ರಾಮ್ ಮಾಡಬೇಕು ಅಂತ ಇರೋದು, ಯಾಕೆಂದರೆ ನಮ್ಮ ಕೇಂದ್ರದಲ್ಲಿ ಜಾಗ ತುಂಬ ಕಡಿಮೆ ಅಂದ್ಬಿಟ್ಟು ಇವಾಗ ಪಂಡಾಲ್ ಮಾಡಬೇಕು ಅಂದರೆ ಸಾಕಷ್ಟು ಕೆಲಸ ಇದೆ. ನಾವು ನಾನೇ ಮಾಡ್ತಾಯಿದ್ದೀನಿ ಅಂತ ಯೋಚನೆ ಮಾಡ್ಕೊಂಡು ಮಾಡಿರೋದು ಯಾವತ್ತೂ ಯಶಸ್ವಿ ಆಗಲ್ಲ. ಸೊ ಇವಾಗ ನಮಗೆ ಗೊತ್ತು, ಸಂಪೂರ್ಣವಾಗಿ ನಾವು ಏನೇ ಸಿದ್ಧತೆಗಳನ್ನು ಮಾಡಿಕೊಂಡ್ರೂ ಕೂಡ ಅವತ್ತು ಕಾರ್ಯಕ್ರಮ ಹೇಗಾಗಬೇಕು ಅನ್ನೋದು ಅದು ಕೃಷ್ಣನ ಕೈನಲ್ಲಿದೆ. ಮತ್ತು ಕೃಷ್ಣ ತನ್ನ ಪರಿಶುದ್ಧ ಭಕ್ತರಿಗೆ, ಅಷ್ಟು ಪರಿಶುದ್ಧದ ಭಾವನೆಯಿಂದ ಸೇವೆಯನ್ನು ಮಾಡ್ತಾ ಇರುವಂಥ ಭಕ್ತರಿಗೆ ಕೃಪೆಯನ್ನು ತೋರ್ತಾನೆ ಅನ್ನೋ ನಂಬಿಕೆಯೂ ಇದೆ. ಅದೇ ಶರಣಾಗತಿ. ಇದು ನಮ್ಮ ಜೀವನದ ಧ್ಯೇಯ. ಈ ರೀತಿ ನಾವು ಜೀವನ ನಡೆಸಬೇಕು. ಭಗವಂತನ ಮಾರ್ಗದರ್ಶನದ ಅಡಿಯಲ್ಲಿ ಸಂಪೂರ್ಣವಾಗಿ ಶ್ರಮಪಟ್ಟು ಕೆಲಸಗಳನ್ನು ಮಾಡಬೇಕು. ಆಮೇಲೆ ಅವನ ಮೇಲೆ ಸಂಪೂರ್ಣವಾಗಿ ಅವಲಂಬಿತರಾಗಬೇಕು. ಭಗವಂತನ ಮಾರ್ಗದರ್ಶನದಲ್ಲಿ ಅಂದರೆ ಏನರ್ಥ, ನಮ್ಮ ಭಗವಂತನ ಮಾರ್ಗದರ್ಶನ ಗುರು, ಸಾಧು, ಶಾಸ್ತ್ರ, ವಿಶೇಷವಾಗಿ ಗುರುಗಳು. ಶೌರ್ಯದಿಂದ ನಾವು ಕೃಷ್ಣನಿಗೋಸ್ಕರ ಕೆಲಸ ಮಾಡಬೇಕಂತೆ. ಆದರೆ ಅದೇ ಸಮಯದಲ್ಲಿ ಅವನ ಮೇಲೆ ಸಂಪೂರ್ಣವಾಗಿ ಅವಲಂಬಿತರಾಗಬೇಕು. ಇವಾಗ ಪಾಂಡವರು ಇದೇ ಮಾಡ್ತಾ ಇದ್ದಾರಲ್ಲ, ಮಹಾವೀರರು. ಆದರೆ ಸಂಪೂರ್ಣವಾಗಿ ಕೃಷ್ಣನ ಮೇಲೆ ಅವಲಂಬಿತರು. ಆದರೆ ಎಲ್ಲದಕ್ಕೂ ಏನು ಪರಿಸ್ಥಿತಿ ಬಂದರು ಕೃಷ್ಣ ನೀನು ಮಾಡು ಆ ಥರ ಅಲ್ಲ. ನಮಗೆ ಕೊಟ್ಟಿರೋ, ಭಗವಂತ ಕೊಟ್ಟಿರೋ ಒಂದು ಅರ್ಹತೆ, ಯೋಗ್ಯತೆ, ಸಾಮರ್ಥ್ಯಗಳನ್ನು ಅದರ ಪ್ರಕಾರವಾಗಿ ನಾವು ಪ್ರಯತ್ನಗಳನ್ನು ಮಾಡಬೇಕು. ಆದರೂ ಮನಸ್ಸಿನಲ್ಲಿ ಇರಬೇಕು, ಇದು ನಾನು ಮಾಡ್ತಾ ಇರೋದಲ್ಲ, ಕೃಷ್ಣನ ಕೃಪೆ ಇದ್ದರೆ ಅದು ಯಶಸ್ವಿ ಆಗುತ್ತೆ. ಹಾಗಾಗಿ ಇದು ಜೀವನದ ಪರಿಪೂರ್ಣತೆ ಅಂತ ಬರೀತಾರೆ ಪ್ರಭುಪಾದರು. ಭಗವಂತನ ಇಚ್ಛೆ ಮೇಲೆ ಸಂಪೂರ್ಣವಾಗಿ ಅವಲಂಬಿತರಾಗೋದು ಜೀವನದ ಪರಿಪೂರ್ಣತೆ. ಭೌತಿಕ ಜಗತ್ತಿನಲ್ಲಿ ಹುಸಿಯಾಗಿ ಸ್ವತಂತ್ರರಾಗೋದಲ್ಲ. ಭೌತಿಕ ಜಗತ್ತಿನಲ್ಲಿ ಎಲ್ಲರೂ ಸ್ವತಂತ್ರ ಆಗೋಕ್ಕೆ ಪ್ರಯತ್ನ ಮಾಡ್ತಾರೆ, ಅದು ಜೀವನದ ಪರಿಪೂರ್ಣತೆ ಅಲ್ಲ. ಸಂಪೂರ್ಣವಾಗಿ ಕೃಷ್ಣನ ಇಚ್ಛೆಯ ಮೇಲೆ ಅವಲಂಬಿತರಾಗೋದು ಜೀವನದ ಪರಿಪೂರ್ಣತೆ. ಎಷ್ಟು ಅದ್ಭುತವಾದ ತಾತ್ಪರ್ಯಗಳು ಬರೀತಾರೆ ಪ್ರಭುಪಾದರು. ಮೊದಲನೇ ಸ್ಕಂದದಲ್ಲಂತೂ ನೋಡಿ, ಒಂದು ಮುಖ್ಯವಾದ ವಿಷಯ ಬರೀತಾರೆ, ಅನಾಥ ಸನಾಥ 2 ಪದಗಳ ವರ್ಣನೆ. ಪ್ರಭುಪಾದರು ಬರೀತಾರೆ, ಯಾರು ಭೌತಿಕ ಜಗತ್ತಿನಲ್ಲಿ ಸ್ವತಂತ್ರರಾಗೋಕ್ಕೆ ಪ್ರಯತ್ನ ಮಾಡ್ತಾಯಿದ್ರು ಅಂದರೆ ಭಗವಂತನ ಅಧೀನದಲ್ಲಿ ಇಲ್ಲೇ ಇರೋದು, ಅವನ ಮೇಲೆ ಅವಲಂಬಿತರಾಗದೇ ಇರೋದಕ್ಕೆ ಪ್ರಯತ್ನ ಮಾಡ್ತಾ ಇರೋರು ಅನಾಥರು. ಅಂದರೆ ಅವರು ನೋಡ್ಕೊಳ್ಳೋಕೆ ಯಾರೂ ಇಲ್ಲ. ಆದರೆ ಯಾರು ಸಂಪೂರ್ಣವಾಗಿ ಭಗವಂತನ ಇಚ್ಛೆ ಮೇಲೆ ಅವಲಂಬಿತರಾಗ್ತಾರೋ ಅವರು ಸನಾಥರು. ಅಂದರೆ ಯಾರೋ ಅವರನ್ನು ನೋಡ್ಕೊಳ್ಳೋಕ್ಕಿದ್ದಾರೆ. ಯಾರಿದ್ದಾರೆ? ಸ್ವಯಂ ಭಗವಂತ. ಹಾಗಾಗಿ ನಾವು ಅನಾಥರಾಗಬಾರ್ದು, ಸನಾಥರಾಗಬೇಕು. ಆಗ ಭೌತಿಕ ಅಸ್ತಿತ್ವದ ಪ್ರತಿಕೂಲಕರ ಪರಿಸ್ಥಿತಿಗಳಿಂದ ನಾವು ರಕ್ಷಿಸಲ್ಪಡ್ತೀವಿ ಅಂತ ಪ್ರಭುಪಾದರು ಬರೀತಾ ಇದ್ದಾರೆ. ಭೌತಿಕ ಅಸ್ತಿತ್ವದ ಪ್ರತಿಕೂಲಕರ ಪರಿಸ್ಥಿತಿಗಳಿಂದ ನಾವು ರಕ್ಷಿಸಲ್ಪಡ್ತೀವಿ ಸನಾತರಾದಾಗ.
ಇವಾಗ ಎಷ್ಟೊಂದು ವಿಷಯಗಳಿವೆ, ನಮ್ಮ ಶಕ್ತಿ ಸಾಮರ್ಥ್ಯವನ್ನು ಮೀರಿರುವಂಥ ಸನ್ನಿವೇಶಗಳು. ನಾವು ಕೃಷ್ಣನ ಮೇಲೆ ಅವಲಂಬಿತರಾದಾಗ ಅವನು ಆ ಎಲ್ಲ ಕಷ್ಟಕರವಾದ ಪರಿಸ್ಥಿತಿಗಳಲ್ಲೂ ಕೂಡ ನಮ್ಮನ್ನು ರಕ್ಷಿಸ್ತಾನೆ. ಅದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲಿ ಮನುಸ್ಮರ ಯುದ್ಧ ಚ, ನನ್ನನ್ನು ಸ್ಮರಿಸು, ಜೊತೆಗೆ ನೀನು ಯುದ್ಧ ಮಾಡು, ನನ್ನನ್ನು ಮರಿಬೇಡ. ಅರೆ ಈ ಭೌತಿಕ ಪ್ರಕೃತಿಯ ಭ್ರಾಮಕ ಶಕ್ತಿಯಿಂದಾಗಿ ನಾವು ಮರ್ತು ಬಿಡ್ತೀವಿ, ಅವನನ್ನು ಮರ್ತು ಬಿಡ್ತೀವಿ, ನಾವೇ ಶ್ರೇಷ್ಠ ಅಂತ ಅಂದ್ಕೊಂಡು ಜೀವನ ಮಾಡ್ತೀವಿ. ಭುವನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ಹಾಗಾಗಿ ಜೀವನವನ್ನು ನಡೆಸೋ ಅತ್ಯುತ್ಕೃಷ್ಟ ವಿಧಾನ ಅಂದರೆ ಅವನಿಗೆ ಸಂಪೂರ್ಣವಾಗಿ ಶರಣಾಗತರಾಗೋದು. ಇನ್ನು ಮಹಾತ್ಮನ ಗುಣಲಕ್ಷಣ ಅಂತ ಪ್ರಭುಪಾದರು ಹೇಳ್ತಾರೆ. ಮಹಾತ್ಮ ಅಂದರೆ ಯಾರು? ಸಂಪೂರ್ಣವಾಗಿ ಕೃಷ್ಣನ ಮೇಲೆ ಅವಲಂಬಿತರಾಗಿರೋರು. ಪಾಂಡವರೆಲ್ಲರೂ ಮಹಾತ್ಮರು. ಯುಧಿಷ್ಠಿರ ಮಹಾತ್ಮರ ಮುಖ್ಯಸ್ಥ, ಕುಂತಿ ಮಹಾರಾಣಿ ಆ ಮಹಾತ್ಮರ ತಾಯಿ. ಹಾಗಾಗಿ ಭಾಗವತ ಪುರಾಣ, ಭಗವದ್ಗೀತೆ ಎಲ್ಲವೂ ಕೂಡ ಪಾಂಡವ ಮಹಾತ್ಮರಿಗೆ ಅವರ ಒಂದು ಸಂಪರ್ಕದಲ್ಲಿ ನಡೆದಿರೋ, ಅಥವಾ ಅವರು ಈ ಲೀಲೆಗಳಲ್ಲಿ ಅವರು ಕೃಷ್ಣನ ಜೊತೆ ಇದ್ದಾರೆ. ಯಾಕಂದರೆ ಅವರು ಮಹಾತ್ಮರು. ಯಾಕಂದರೆ ಅವರಿಗೆ ಕೃಷ್ಣನಿಂದ ಅಗಲೋದು ಅಂದರೆ ನೀರಿನಿಂದ ಒಂದು ಮೀನನ್ನು ಹೊರಗಡೆ ತೆಗೆದಾಗ ಅದು ಅನುಭವಿಸುವಂಥ ಅಗಲಿಕೆ. ಅಂದರೆ ಅಸ್ತಿತ್ವದಲ್ಲಿ ಇರೋಕ್ಕಾಗಲ್ಲ, ಜೀವಿಸೋಕ್ಕಾಗಲ್ಲ ಕೃಷ್ಣನನ್ನು ಬಿಟ್ಟು. ಹಾಗಾಗಿ ಅಂತಹ ವಿರಹ, ಇವಾಗ ಕೃಷ್ಣ ಹೋಗ್ತಾ ಇದ್ದಾನೆ ಅಂದರೆ ಅದು ವಜ್ರಾಯುಧ ಹೊಡೆದಂಗೆ, ಸಿಡ್ಲು ಬಡ್ದಂಗೆ. ಮತ್ತು ಈ ಎಲ್ಲ ಪ್ರಾರ್ಥನೆಯ ಉದ್ದೇಶ ಏನು? ಕೃಷ್ಣ ಹೋಗಬೇಡ, ಕೃಷ್ಣ ಹೋಗಬೇಡ. ಇದು ನಮ್ಮ ಜೀವನದ ಪರಿಪೂರ್ಣತೆ. ಯಾವತ್ತು ನಾವು ಕೃಷ್ಣನ ಮೇಲೆ ಇಷ್ಟು ಪ್ರೀತಿಯನ್ನು ಬೆಳೆಸ್ಕೋತೀವೋ, ಕೃಷ್ಣ ನೀನು ಬಿಟ್ಟು ಒಂದು ಕ್ಷಣ ಇರೋಕ್ಕಾಗಲ್ಲ, ಅದು ಆಗ ನಾವು ಪರಿಪೂರ್ಣತೆಯನ್ನು ಸಾಧನೆ ಮಾಡಿದ್ದೀವಿ ಅಂತ. ಪ್ರಭುಪಾದ ಹೇಳ್ತಾರೆ, ಪಾಂಡವರು ಮಾತ್ರ ಒಂದು ವೈರಿಗಳನ್ನು ಎದುರಿಸೋ ಒಂದು ಪರಿಸ್ಥಿತಿಯಲ್ಲಿ ಇರಲಿಲ್ಲ. ನಾವು ಕೂಡ ಇದ್ದೀವಿ ಅದೇ ಪರಿಸ್ಥಿತಿಯಲ್ಲಿ. ಹಾಗಾಗಿ ಕೂಡ ನಮ್ಮ ಜೀವನದ ಸರಿಯಾದ ಪರಿಪೂರ್ಣ ವಿಧಾನ ಅಂದರೆ ಕೃಷ್ಣನ ಮೇಲೆ ಸಂಪೂರ್ಣವಾಗಿ ಅವಲಂಬಿತರಾಗಿರೋದು, ಮತ್ತು ಅದರ ಮೂಲಕ ಹಾಗೆ ಮಾಡೋದ್ರಿಂದ ಭೌತಿಕ ಅಸ್ತಿತ್ವದ ಎಲ್ಲ ಕಷ್ಟಗಳನ್ನು ಜಯಿಸೋದು. ಪ್ರಭುಪಾದರು ಬರಿತಾ ಇದ್ದಾರೆ, ಭೌತಿಕ ಅಸ್ತಿತ್ವದ ಹೋರಾಟವನ್ನು, ಕಷ್ಟಗಳನ್ನು ಜಯಿಸಬೇಕು. ಆದರೆ ಅದು ನಮ್ಮ ಸಾಮರ್ಥ್ಯದಿಂದ ಆಗಲ್ಲ. ಅದಕ್ಕೆ ನಾವು ಸಂಪೂರ್ಣವಾಗಿ ಕೃಷ್ಣನ ಇಚ್ಛೆಯ ಮೇಲೆ ಅವಲಂಬಿತರಾಗಬೇಕು. ಇಚ್ಛೆಯ ಮೇಲೆ ಅಂದರೆ ಕೃಷ್ಣ ನನಗಿದಿಚ್ಛೆ, ನೀನು ನನಗೆ ಕೃಪೆ ಕೊಡು ಸಾಕು ಅಲ್ಲ. ಕೃಷ್ಣ ನಿನಗೆ ಏನು ಇಚ್ಛೆನೋ ಅದ್ರ ಪ್ರಕಾರ ನಡೀಲಿ, ಆ ರೀತಿ ಇರಬೇಕು. ನಮ್ಮ ಇಚ್ಛೆ ಅವನ ಇಚ್ಛೆಯ ಜೊತೆಗೆ ಸರಿ ಹೊಂದಿದ್ರೆ ತುಂಬ ಸಂತೋಷ. ಸರಿ ಹೊಂದಲಿಲ್ಲ ಅಂದರೆ ಪ್ರಾರ್ಥನೆ ಮಾಡಬೇಕು, ಕೃಷ್ಣ ನಿನ್ನ ಇಚ್ಛೆಯನ್ನು ಸ್ವೀಕಾರ ಮಾಡೋ ಶಕ್ತಿ ನನಗೆ ಕೊಡಪ್ಪ. ಅತ್ಯದ್ಭುತವಾದ ತಾತ್ಪರ್ಯ. ದಯವಿಟ್ಟು ಇದನ್ನು ತಿರ್ಗಾ ಓದೋಕ್ಕೆ ಪ್ರಯತ್ನ ಮಾಡಿ. 37ನೇ ಶ್ಲೋಕ. ಈ ಎಲ್ಲ ಶ್ಲೋಕಗಳು ಇದೇ ಥರ. ನಾನು ಹೇಳ್ತೀನಲ್ಲ, ಈ ಭಾಗವತ ವಿಶೇಷವಾಗಿ ಮೊದಲನೇ ಸ್ಕಂದ ಕೃಷ್ಣ, ಪಾಂಡವರು, ಆಮೇಲೆ 2ನೇ ಸ್ಕಂದದಿಂದ ಸ್ವಲ್ಪ ಕೃಷ್ಣ ಹಿನ್ನೆಲೆ ಕೊಟ್ಟೋಗ್ಬಿಡ್ತಾನೆ. ಅವನ ಬೇರೆ ಬೇರೆ ಅವತಾರಗಳು, ಬೇರೆ ಬೇರೆ ಲೀಲೆಗಳು. ಅವಾಗ ಕೃಷ್ಣನ ಭಕ್ತರು ಯೋಚನೆ ಮಾಡ್ತಾರೆ, ಕೃಷ್ಣ ಎಲ್ಲೋದ್ಯಪ್ಪ, ಕೃಷ್ಣ ಕೃಷ್ಣ ಎಲ್ಲೋದೆ? ತಿರ್ಗಾ ಆಮೇಲೆ ಬರ್ತಾನೆ ಕೃಷ್ಣ 19ನೇ ಸ್ಕಂದದ ಕೊನೆಯಲ್ಲಿ. ಆಮೇಲೆ ಮಧ್ಯೆ ಒಂಚೂರು ಪಾರು ಬರ್ತಾನೆ, ಬಟ್ ಜಾಸ್ತಿ ಇಲ್ಲ. ಶ್ಲೋಕ 38. ಕೇವಯಂ ನಾಮ ರೂಪಾಭ್ಯಾಂ ಯದುಭಿ ಸಹ ಪಾಂಡವಾಃ
ಭವತೋ ದರ್ಶನಂ ಯರ್ಹಿ ಋಷಿಕಾಣಾಂ ಇವೇಶಿತು. ಆತ್ಮ ಶರೀರವನ್ನು ಬಿಟ್ಟ ತಕ್ಷಣ ಆ ಶರೀರ ಜೀವಂತವಾಗಿರುವಾಗ ಎಷ್ಟು ಹೆಸರನ್ನು ಖ್ಯಾತಿಯನ್ನು ಪಡ್ಕೊಂಡಿರುತ್ತವೆ ಎಲ್ಲ ಮುಕ್ತಾಯವಾಗುತ್ತೆ. ಅದೇ ರೀತಿಯಲ್ಲಿ ನೀನು ನಮ್ಮ ಕಡೆ ನೋಡಲಿಲ್ಲ ಅಂದರೆ ನಮ್ಮ ಕಥೆಯೂ ಮುಗಿಯುತ್ತೆ. ಅಂದರೆ ಅಷ್ಟು ಅವನ ಮೇಲೆ ಅವಲಂಬಿತರಾಗಿರುವಂಥ ಪಾಂಡವರು. ಹಾಗಾಗಿ ಪಾಂಡವರಾಗಲಿ ಯದುಗಳಾಗಲಿ ನಮ್ಮ ಖ್ಯಾತಿ ಚಟುವಟಿಕೆಗಳು ಎಲ್ಲವೂ ಕೂಡ ನಿಂತೋಗ್ಬಿಡುತ್ತೆ. ಅಂದರೆ ನಾವು ನಿನ್ನ ಮೇಲೆ ಸಂಪೂರ್ಣವಾಗಿ ಅವಲಂಬಿತರಾಗಿದ್ದೀವಿ. ನಮ್ಮ ಕಡೆ ನೋಡದೇ ಇರಬೇಡ. ನಮಗೇನು ಯಶಸ್ಸು ಬೇಕು ಅಂತ ಅಲ್ಲ, ನಮ್ಮ ಅಸ್ತಿತ್ವವೇ ನಿನ್ನ ಮೇಲೆ ಅವಲಂಬಿತರಾಗಿದ್ದೀವಿ. ಅಸ್ತಿತ್ವವೇ ಇರಲ್ಲ ನೀನು ನಮ್ಮ ಕಡೆ ನೋಡಲಿಲ್ಲ ಅಂದರೆ. ಇದು ಅವಳ ಪ್ರೀತಿಯ ಭಾವನೆ, ಎಷ್ಟು ಅತ್ಯದ್ಭುತವಾದದ್ದು. ಪ್ರಭುಪಾದ ಬರ್ತಾರೆ, ಕುಂತಿದೇವಿಗೆ ಗೊತ್ತಿತ್ತು ಪಾಂಡವರ ಅಸ್ತಿತ್ವವೇ ಕೃಷ್ಣನಿಂದಾಗಿ, ಕೇವಲ ಕೃಷ್ಣನಿಂದಾಗಿ. ಅವರು ಹೆಸರುವಾಸಿಗಳಾಗಿದ್ದರು, ಪ್ರಖ್ಯಾತರಾಗಿದ್ದರು. ಪಾಂಡವರು ಯದುಗಳು ಎಲ್ಲರೂ ಕೂಡ. ಆದರೆ ಕೃಷ್ಣನ ಮಾರ್ಗದರ್ಶನ ಇಲ್ಲದೆ ಅವರು ನಗಣ್ಯರು. ಹೇಗೆ ಪ್ರಜ್ಞೆ ಇಲ್ಲದೆ ಶರೀರ ವ್ಯರ್ಥನೋ ಆ ರೀತಿ. ಪ್ರಜ್ಞೆ ಇಲ್ಲದೆ ಶರೀರ ಏನು ಪ್ರಯೋಜನ? ಆ ರೀತಿ ಕೃಷ್ಣ ಇಲ್ಲದೆ ಇದ್ದರೆ ಪಾಂಡವರು ಅಥವಾ ಅವನ ಶುದ್ಧ ಭಕ್ತರು ಅವರಿಗೆ ಅಸ್ತಿತ್ವದಲ್ಲಿರೋ ಇಚ್ಛೆ ಇರೋದಿಲ್ಲ. ಹಾಗೆ ಯಾರು ಕೂಡ ತಮ್ಮ ಸ್ಥಾನ ಮಾನ ಇದರಿಂದಾಗಿ ಗರ್ವಿತರಾಗಬಾರ್ದು. ಯಾಕಂದರೆ ಅದೆಲ್ಲ ಸಿಕ್ಕಿರೋದೇ ಕೃಷ್ಣನ ಕೃಪೆ ಅನ್ನೋದನ್ನು ನಾವು ಗುರುತಿಸ್ಬೇಕು. ಮತ್ತು ಅದನ್ನು ಅವನ ಸೇವೆಯಲ್ಲಿ ಉಪಯೋಗಿಸೋಕ್ಕೆ ನಾವು ಪ್ರಯತ್ನ ಮಾಡಬೇಕು. ಮತ್ತು ಜೀವಿಗಳಾಗಿ ನಾವು ಸಂಪೂರ್ಣವಾಗಿ ಅವಲಂಬಿತರು, ನಾವು ಸ್ವತಂತ್ರರಲ್ಲ. ಮತ್ತು ಎಲ್ಲಕ್ಕಿಂತ ಶ್ರೇಷ್ಠವಾದ ಆಶ್ರಯದ ವಸ್ತು ಅಂದರೆ ಕೃಷ್ಣ. ನಾವು ಭೌತಿಕ ಪರಿಸ್ಥಿತಿಗಳನ್ನು ಜಯಿಸೋದಕ್ಕೆ ಬೇರೆ ಬೇರೆ ಥರ ಭೌತಿಕ ಸೌಕರ್ಯಗಳನ್ನು, ಯಂತ್ರಗಳನ್ನು ಇತ್ಯಾದಿ ನಾವು ಸೃಷ್ಟಿ ಮಾಡ್ಬೋದು. ಆದರೆ ಭಗವಂತನ ಮಾರ್ಗದರ್ಶನ ಇಲ್ಲದೇ ಅದೆಲ್ಲವೂ ಸರ್ವನಾಶಕ್ಕೆ ಕಾರಣ ಆಗುತ್ತೆ. ಉದಾಹರಣೆಗೆ ಇವಾಗ ಬಾಂಬುಗಳು, ಆ್ಯಟಮ್ ಬಾಂಬು, ನ್ಯೂಕ್ಲಿಯರ್ ಬಾಂಬು, ಇದೆಲ್ಲ ಏನೋ ತಯಾರು ಮಾಡಿದ್ದಾರೆ, ಆದರೆ ಇದು ಭಗವಂತನ ಮಾರ್ಗದರ್ಶನದ ಪ್ರಕಾರವಾಗಿಲ್ಲ. ಹಾಗಾಗಿ ಇದು ಸರ್ವನಾಶಕ್ಕೆ ಕಾರಣವಾಗುತ್ತೆ. ಆದರೆ ಕೃಷ್ಣನ ಕೃಪೆ ನಮ್ಮ ಮೇಲಿದ್ದರೆ ಎಷ್ಟೇ ಕಠಿಣವಾದ ಪರಿಸ್ಥಿತಿ ಇದ್ದರೂ ಅದರಿಂದ ನಾವು ಹೊರಗಡೆ ಬರ್ತೀವಿ. ಸೊ ಈ ಪೂರ್ಣ ಅವಲಂಬನೆ ಬಹಳ ಮುಖ್ಯವಾದದ್ದು. ಇದು ಶರಣಾಗತಿಯ ಒಂದು ಅಂಶ. ಅನುಕೂಲಸ್ಯ ಸಂಕಲ್ಪ ಪ್ರಾತಿಕೂಲಸ್ಯ ವರ್ಜನಂ ರಕ್ಷಿಷ್ಯತಿ ಇತಿ ವಿಶ್ವಾಸೋ. ವಿಶ್ವಾಸ ಕೃಷ್ಣ ಇದ್ದಾನೆ, ನೋಡ್ಕೋತಾನೆ ಅಷ್ಟೇ. ಅವನೇನು ಮಾಡ್ತಾನೆ, ಹೇಗೆ ಮಾಡ್ತಾನೆ ಅವನಿಗೆ ಬಿಟ್ಟಿದ್ದು, ನಮಗೇನು ಗೊತ್ತು. ಅವನೇನು ಮಾಡ್ತಾನೆ ನಮಗೇನು ಗೊತ್ತಾಗುತ್ತೆ, ಅವನಿಗೆ ಗೊತ್ತು. ಶ್ಲೋಕ 39. ನೇಯಂ ಶೋಭಿಷ್ಯತೆ ತತ್ರ ಯಥೇದಾನೀಂ ಗದಾಧರ ತ್ವತ್ಪದೇರಂಕಿತಾ ಭಾತಿ ಸ್ವಲಕ್ಷಣ ವಿಲಕ್ಷಿತೈಃ. ಓ ಗದಾಧರ ಕೃಷ್ಣ. ಆಯಿತು ನೋಡಿ, ಎಷ್ಟು ಚೆನ್ನಾಗಿದೆ. ನಮ್ಮ ರಾಜ್ಯ ಇವಾಗ ನಿನ್ನ ಪಾದ ಪದ್ಮಗಳ ಚಿಹ್ನೆಗಳಿಂದ ಅಲಂಕೃತವಾಗಿದೆ, ಹಾಗಾಗಿ ಅದು ಸುಂದರವಾಗಿ ಕಾಣ್ತಾ ಇದೆ. ಆದರೆ ನೀನು ಇಲ್ಲಿಂದ ಹೋದಾಗ ಅದು ಹಾಗೆ ಉಳಿಯಲ್ಲ, ಇರಲ್ಲ. ಅಂದರೆ ನಿನ್ನ ಪಾದದ ಚಿಹ್ನೆಗಳು ನಮಗೆ ಕಾಣೋದಿಲ್ಲ. ಸೌಂದರ್ಯಕ್ಕೆ, ನಮ್ಮ ರಾಜ್ಯ ಸುಂದರವಾಗಿ ಇರೋದಕ್ಕೆ ಕಾರಣ ಏನು? ನಿನ್ನ ಪಾದ ಪದ್ಮಗಳ ಚಿಹ್ನೆಗಳು.
ಕೃಷ್ಣನ ಪಾದಪದ್ಮಗಳಲ್ಲಿ ಹಲವಾರು ಚಿಹ್ನೆಗಳಿವೆ. ಬಾವುಟ, ಇದು ವಜ್ರಾಯುಧ, ಆಮೇಲೆ ಏನು ಆನೆಯನ್ನು ಇದು ಮಾಡ್ತಾರಲ್ಲ, ಅದಕ್ಕೇನಂತಾರೆ, ಅಂಕುಶ ಅಂಕುಶ ಅಂಕುಶ, ಛತ್ರಿ, ಪದ್ಮ, ಚಕ್ರ, ಈ ರೀತಿ ಬಲಗಾಲಿನ ಪಾದಗಳ ಚರಣದ ಮೇಲೆ, ಎಡಗಾಲಿನ ಚರಣಗಳ ಮೇಲೆ ಬೇರೆ ಬೇರೆ ಚಿಹ್ನೆಗಳಿವೆ. ಪ್ರತಿಯೊಂದು ಚಿಹ್ನೆಗೂ ಕೂಡ ಒಂದು ವಿಶೇಷವಾದ ಅರ್ಥ ಇದೆ. ಮತ್ತು ಕೃಷ್ಣ ನಡೀತಿರುವಾಗ ವೃಂದಾವನದಲ್ಲಂತೂ ಅವನು ಚಪ್ಪಲಿ ಹಾಕೊಳ್ತಾ ಇರಲಿಲ್ಲ. ಇಲ್ಲೂ ನೋಡಿದ್ರೆ ಇಲ್ಲೂ ಹಾಗೆ ಇರೋಂಗಿದೆ. ಹಸ್ತಿನಾಪುರದಲ್ಲೂ ಅವನ ಪಾದದ ಚಿಹ್ನೆಗಳು ನೆಲದ ಮೇಲೆ ಇವೆ ಅಂತ ಹೇಳ್ತಾ ಇರೋದ್ರಿಂದ ಹಾಗಾದರೆ ಅವನು ಎಲ್ಲಿ ಯಾವ ಕಾರಣದಲ್ಲಿ ಗೊತ್ತಿಲ್ಲ, ಆದರೆ ಚಪ್ಪಲಿ ಹಾಕ್ಕೊಂಡು ಓಡಾಡ್ತಾ ಇರಲಿಲ್ಲ. ಹಾಗಾಗಿ ಆ ಮಂಗಳಕರವಾದ ಚಿಹ್ನೆಗಳಿಂದ ಪಾಂಡವರ ರಾಜ್ಯ ಸಮೃದ್ಧವಾಗಿತ್ತು. ಅದಕ್ಕೆ ಅವಳಿಗೆ ಯೋಚನೆ ಮಾಡಿದೆ, ಇವಾಗ ನೀನು ಹೊಟ್ಟೋಗ್ಬಿಟ್ರೆ, ನೀನು ಇಲ್ಲದೆ ಇದ್ರೆ ಏನು ಅಂದರೆ, ಕುಂತಿ ಮಹಾರಾಣಿ ಯೋಚನೆ ಏನು, ಪಾಂಡವರು ರಾಜ್ಯವನ್ನು ಆಳಬೇಕು, ಚಕ್ರವರ್ತಿ ಆಗಬೇಕು, ಯುಧಿಷ್ಠಿರ, ಇದು ಕೃಷ್ಣನ ಇಚ್ಛೆ. ಇವಾಗ ಕೃಷ್ಣ ಇಲ್ಲದೇ ಹೆಂಗಾಗತ್ತೆ? ಕೃಷ್ಣ ಇಲ್ಲದೇ ಹೇಗೆ ಸಾಧ್ಯ ಆಗತ್ತದು? ನಮಗೆ ಏನಾದರೂ ನೀನು ಹೋಗೋದ್ರಿಂದ ಅದು ಅಪಶಕುನವಾಗತ್ತೆ ಅಥವಾ ಅಮಂಗಲವಾಗತ್ತೆ ನಮಗೆ ಅನ್ನೋ ಯೋಚನೆ ಅವಳಿಗೆ. ಇದು ಯಾವ ಸ್ವಾರ್ಥದ ಯೋಚನೆ ಅಲ್ಲ. ನಾವು ಒಂದು ತಿಳ್ಕೊಬೇಕು, ಇದನ್ನು ಈ ಶ್ಲೋಕಗಳು ನಾನು ಮುಂಚೆ ಮೊದಲನೇ ಸತಿ ಓದಿದಾಗ ನಾನು ಅನ್ಕೋತಾ ಇದೇನಿದು, ಕುಂತಿ ಮಹಾರಾಣಿ ನಮ್ಮ ಥರ ಯೋಚನೆ ಮಾಡ್ತಾ ಇದ್ದಾಳಲ್ಲ. ಇಲ್ಲ, ಕುಂತಿ ಮಹಾರಾಣಿ ಆ ಥರ ಯೋಚನೆ ಮಾಡ್ತಾ ಇಲ್ಲ. ನಮಗೆ ಅವಳು ಯಾವ ರೀತಿ ಯೋಚನೆ ಮಾಡ್ತಾ ಇದ್ದಾಳೆ ಅಂತ ಗೊತ್ತಾಗ್ತಾ ಇಲ್ಲದೇ ಇರೋದ್ರಿಂದ ನಮ್ಮ ಥರ ಯೋಚನೆ ಮಾಡ್ತಾ ಇದ್ದಾಳೆ ಅಂತ ಅನ್ಕೋತಾ ಇದ್ದೀವಿ. ಆದರೆ ಶುದ್ಧ ಭಕ್ತರು ಯಾವತ್ತೂ ತಮ್ಮ ಸ್ವಾರ್ಥಕ್ಕೋಸ್ಕರ ಏನೂ ಹೇಳಲ್ಲ, ಯಾವ ಪ್ರಾರ್ಥನೆಯೂ ಮಾಡಲ್ಲ. ಇಲ್ಲ ಧರ್ಮದ ಪರಿಗಣನೆ ಇರುತ್ತೆ, ಇಲ್ಲ ಭಕ್ತಿಯ ಪರಿಗಣನೆ ಇರುತ್ತೆ. ಉದಾಹರಣೆಗೆ ಸುಮ್ಮನೆ ಕೃಷ್ಣ ನಿನ್ನ ಬಿಟ್ಟಿರೋಕ್ಕಾಗಲ್ಲ, ಇದಕ್ಕೇನು, ಇದು ಸುಮ್ಮನೆ ಪ್ರೀತಿ ಅಷ್ಟೇ, ಬೇರೆ ಏನು ಕಾರಣ ಇಲ್ಲ. ನಾವು ಯಾಕೆ ಅಂತ ಕೇಳೋಕ್ಕಾಗಲ್ಲ ಅಲ್ವಾ? ಯಾಕೆ ಕೃಷ್ಣನ ಬಿಟ್ಟಿರೋಕ್ಕಾಗಲ್ಲ? ಕೃಷ್ಣನ ಬಿಟ್ಟಿರೋಕ್ಕಾಗಲ್ಲ. ಅದು ಶುದ್ಧ ಭಕ್ತರ ಪರಿಸ್ಥಿತಿ. ಅವಳು ಯೋಚನೆ ಮಾಡ್ತಾಳೆ, ನೀವು ಹೊಟ್ಟೋದ್ರೆ ಹೆಂಗೆ? ನಾವು ಕೃಷ್ಣನಿಂದ ಇಷ್ಟು ದೂರ ಇದ್ದೀವಿ, ನಮ್ಮ ಮನಸ್ಸಲ್ಲಿ ಯಾವತ್ತೂ ಈ ಥರ ಯೋಚನೆ ಬಂದಿಲ್ಲ ಅನ್ಸುತ್ತಲ್ಲ. ಕೃಷ್ಣ ನೀನು ಎಲ್ಲಿದ್ದರೂ ಸರಿ, ನಮ್ಗೇನೇನು ಬೇಕೋ ಆಗ ಸರಿಯಾದ ಸಮಯಕ್ಕೆ ಕೊಟ್ಬಿಡ್ತಾ ಇರಪ್ಪ. ಅಷ್ಟೇ ನಮ್ಮ ಯೋಚನೆ. ಕೃಷ್ಣ ಇರಬೇಕು, ಕೃಷ್ಣನಿಗೆ ಸೇವೆ ಮಾಡಬೇಕು, ಕೃಷ್ಣ ಪ್ರಸನ್ನನಾಗಬೇಕು, ಇನ್ನು ಮುಂದುವರಿಬೇಕು ಸಾಕಷ್ಟು. ಇದು ನಿಜವಾದ ಪ್ರೀತಿ. ಅಂಥ ಭಕ್ತರನ್ನು ಬಿಟ್ಟು ಹೋಗೋಕ್ಕೆ ಕೃಷ್ಣನಿಗೂ ಕೂಡ ಇಷ್ಟ ಆಗಲ್ಲ. ಎನಿವೆ, ಇಮೇ ಜನಪದಾ ಸ್ಪೃದ್ಧಾಃ ಸುಪಕ್ವೌಷಧಿ ವಿರುಧಃ ವನಾದ್ರಿ ನದ್ಯುನನ್ ಉದನ್ವಂತೋ ಸ್ಯೇದಂತೆ ತವ ವೀಕ್ಷಿತೈಃ. ಎಲ್ಲ ನಮ್ಮ ಊರುಗಳು, ಹಳ್ಳಿಗಳು ಎಲ್ಲವೂ ಕೂಡ ಎಲ್ಲ ರೀತಿಯಲ್ಲಿ ಸಮೃದ್ಧವಾಗಿವೆ. ಸಾಕಷ್ಟು ಧಾನ್ಯಗಳಿವೆ, ಫಲಗಳನ್ನು ಹೊಂದಿರುವಂಥ ವೃಕ್ಷಗಳಿವೆ, ನದಿಗಳಿವೆ, ಎಲ್ಲ ತರಹದ ಏನು ಪರ್ವತಗಳಿವೆ, ಅದರಲ್ಲಿ ಬೇಕಾದಷ್ಟು ಏನು ಮಿನರಲ್ಸ್, ಎಲ್ಲ ಥರ ಅಮೂಲ್ಯವಾದ ಮಿನರಲ್ಸ್ಗೆ ಏನು ಹೇಳ್ತಾರೆ ಏನೋ. ಮತ್ತು ಸಮುದ್ರವು ಕೂಡ ಸಂಪತ್ತಿಂದ ತುಂಬಿದೆ. ಅಂದರೆ ಎಲ್ಲ ಸಮೃದ್ಧಿಗೂ ಕಾರಣ ನಿನ್ನ ನೋಟ. ನೀನು ಅವುಗಳ ಮೇಲೆ ಕಣ್ಣು ಹಾಯಿಸ್ತಾ ಇದೆಯಾ, ನೋಡ್ತಾನೂ ಇಲ್ಲ, ನೀನು ಸುಮ್ಮನೆ ಕಣ್ಣು ಹಾಯಿಸ್ತಾ ಇದೆಯಾ. ಕಣ್ಣು ಹಾಯಿಸ್ತಾ ಇದೆಯಾ ಅಂದರೆ ಸುಮ್ಮನೆ ಆ ಕಡೆ ಏನೋ ದೃಷ್ಟಿ ಬಿತ್ತು ಅಷ್ಟೇ ಸಾಕು.
ಹಾಗಾಗಿ ಮನುಷ್ಯ ಸಮಾಜ, ಮಾನವರ ಸಮಾಜ ಅಭಿವೃದ್ಧಿ ಹೊಂದೋದು ಭಗವಂತ ಕೃಪೆ ತೋರಿ ಕೊಡುವಂತಹ ಈ ನೈಸರ್ಗಿಕ ಉಡುಗೊರೆಗಳಿಂದ, ಫ್ಯಾಕ್ಟ್ರಿಗಳಿಂದ ಅಲ್ಲ. ಈ ಫ್ಯಾಕ್ಟ್ರಿಗಳು ದೈವರಹಿತ ಸಮಾಜ, ಮತ್ತು ಅದು ಮಾನವೀಯತೆಯನ್ನು ನಾಶ ಮಾಡ್ತಾ ಇದೆ. ಯಾಕೆ? ಫ್ಯಾಕ್ಟ್ರಿ ಅಂದರೆ ಏನು? ಜನರನ್ನು ಹಿಂಡೋದು, ಕೆಲಸವನ್ನು ತೆಗೆಸ್ಕೊಳ್ಳೋದು. ಅವಾಗ ಅವರು ಅತೃಪ್ತರಾಗ್ತಾರೆ. ಕೆಲವರು ಮಾತ್ರ ಅದರಿಂದಾಗಿ ಸಂಪತ್ತನ್ನು ಪಡ್ಕೊಂಡು ಅಭಿವೃದ್ಧಿ ಹೊಂದುತ್ತಾರೆ. ಹಿಂಸಾತ್ಮಕ ಸಮಾಜ ಇದು. ಆದರೆ ಈ ಫ್ಯಾಕ್ಟ್ರಿಗಳಿಂದ ನಾವು ಧಾನ್ಯಗಳನ್ನು, ಹಣ್ಣು ತರಕಾರಿಗಳನ್ನು, ಇದ್ಯಾವುದನ್ನು ಪಡ್ಕೊಳ್ಳೋಕ್ಕಾಗಲ್ಲ. ಮುತ್ತು ಇವೆಲ್ಲ ಸಮುದ್ರದಲ್ಲಿ ಬರುವಂಥದ್ದು, ಅದು ಎಲ್ಲಿಂದ ನಾವು ಉತ್ಪತ್ತಿ ಮಾಡೋಕ್ಕಾಗಲ್ಲ. ಇದೆಲ್ಲವೂ ಕೂಡ ಆ ಸರ್ವೋಚ್ಚನ ಆದೇಶದ ಮೇರೆಗೆ ಇವೆಲ್ಲವೂ ಉತ್ಪತ್ತಿಯಾಗೋದು. ಅವನ ಇಚ್ಛೆ ಪ್ರಕಾರ ಅದು ಒಂದೊಂದ್ಸತಿ ಹೆಚ್ಚಾಗಿರ್ಬೋದು ಅಥವಾ ಕಡಿಮೆನೂ ಇರ್ಬೋದು. ಈ ಭೌತಿಕ ಜಗತ್ತಿನ ಉದ್ದೇಶ ಏನು, ಪ್ರಕೃತಿಯ ನಿಯಮ ಏನು, ಇದೆಲ್ಲ ಸೌಕರ್ಯಗಳನ್ನು, ದೇವರು ಕೊಟ್ಟಿರುವಂಥ ಸೌಕರ್ಯಗಳನ್ನು, ಉಡುಗೊರೆಗಳನ್ನು ಉಪಯೋಗಿಸಿ ಅವನ ಸೇವೆಯಲ್ಲಿ ತೊಡಗಿ, ಮತ್ತು ಅದರ ಜೊತೆಗೆ ನೀವು ಸಮೃದ್ಧವಾಗಿ ಜೀವನ ನಡೆಸಿ, ಏನೂ ತೊಂದರೆ ಇಲ್ಲ. ಆದರೆ ಸ್ವಾಮಿತ್ವದ ಭಾವವನ್ನು ಬಿಟ್ಟು ಈ ಸೌಕರ್ಯಗಳನ್ನು ಉಪಯೋಗಿಸಿ, ಕೃಷ್ಣನ ಸೇವೆಗಾಗಿ ಉಪಯೋಗಿಸಿ, ಇದು ನಿಸರ್ಗದ ನಿಯಮ. ಯಾವಾಗ ಮನುಷ್ಯ ಈ ನಿಸರ್ಗದ ನಿಯಮನ ಉಲ್ಲಂಘಿಸ್ತಾನೋ ಆವಾಗ ಅವನು ದುಃಖಕ್ಕೆ ಈಡಾಗ್ತಾನೆ. ಅದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಈ ಘಟಕಾಂಶಗಳು, ಆ 8 ಅಂಶಗಳನ್ನು ಬಿಟ್ಟು, ಭೂಮಿಯ ಪವನಲ ವಾಯು ಕಮ್ಮನೋ ಬುದ್ಧಿ ದೇವಚ, ಇದನ್ನು ಬಿಟ್ಟು ಇನ್ನೊಂದು ಶ್ರೇಷ್ಠವಾದ ಶಕ್ತಿ ಇದೆ, ಅದು ಜೀವಿ. ಆದರೆ ಈ ಜೀವಿ ಏನು ಮಾಡ್ತಾ ಇದೆ? ಭೌತಿಕ ಸೌಕರ್ಯಗಳ ದುರುಪಯೋಗವನ್ನು ಮಾಡ್ಕೋತಾ ಇದೆ. ದುರುಪಯೋಗ ಮಾಡಿದ ತಕ್ಷಣ ನಾವು ಪ್ರಕೃತಿಯ ನಿಯಮಗಳ ಹಿಡಿತದಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಪ್ರಭುಪಾದ ಹೇಳ್ತಾರೆ, ನಮಗೆ ಸಾಕಷ್ಟು ಧಾನ್ಯಗಳು, ಹಣ್ಣು ತರಕಾರಿ ಇತ್ಯಾದಿ ಇವೆಲ್ಲ ಸಿಕ್ಕರೆ ನಾವು ಪ್ರಾಣಿಗಳನ್ನು ಯಾಕೆ ಅಪ್ಪಿಕೊಳ್ಬೇಕು? ಸಾಕಷ್ಟು ಧಾನ್ಯಗಳು, ತರಕಾರಿ, ಹಣ್ಣು ಇವೆಲ್ಲ ಇದ್ರೆ ಮನುಷ್ಯ ಪ್ರಾಣಿಯನ್ನು ಯಾಕೆ ಕೊಂದು ತಿನ್ನಬೇಕು? ಸೊ ಭಗವಂತನ ಇಚ್ಛೆ ಇದ್ರೆ, ಭಗವಂತನಿಗೆ ಬೇಕಾಗಿರೋ ರೀತಿಯಲ್ಲಿ ಸಮಾಜ ನಡೆದ್ರೆ ಎಲ್ಲ ಅವಶ್ಯಕತೆಗಳು, ನೀರು, ಹಾಲು, ಧಾನ್ಯಗಳು, ರತ್ನ ಮುತ್ತುಗಳು ಇತ್ಯಾದಿ ಎಲ್ಲವೂ ಕೂಡ ಹೇರಳವಾಗಿ ಲಭ್ಯವಾಗುತ್ತೆ. ಆಗ ಈ ಕಾರ್ಖಾನೆಗಳು ಯಾಕೆ ಬೇಕು? ಈ ಕಸಾಯಿಖಾನೆಗಳು ಯಾಕೆ ಬೇಕು? ಹಾಗಾಗಿ ನಾವು ಭಗವಂತನ ನಿಯಮಗಳಿಗೆ ವಿಧೇಯರಾಗಿ ಜೀವನ ಮಾಡಬೇಕು. ಅದು ಹೇಗೆ ಸಾಧ್ಯ? ಭಕ್ತಿ ಸೇವೆಯಿಂದ. ಅದಕ್ಕೆ ಕುಂತಿಮಾನನೇ ಹೇಳ್ತಾರೆ, ಭಗವಂತನ ಕೃಪೆ ಇಲ್ಲದೆ ನಾವು ಯಾವ ಸಮೃದ್ಧಿಯನ್ನು ಪಡ್ಕೊಳ್ಳೋಕ್ಕಾಗಲ್ಲ. ನಾವು ಭಗವಂತನ ನಿಯಮಗಳಿಗೆ ವಿಧೇಯರಾಗಬೇಕು. ಅವನ ನಿಯಮಗಳ ಉಲ್ಲಂಘನೆಯನ್ನು ಮಾಡಿದ್ರೆ ನಾವು ಯಾವ ಸಮೃದ್ಧಿಯನ್ನು ಪಡೆಯೋಕ್ಕಾಗಲ್ಲ. ಆ್ಯಂಡ್ ಸಮೃದ್ಧಿ ಇರಬಾರ್ದು ಅಂತೇನಿಲ್ಲ, ಆದರೆ ಸಮೃದ್ಧಿಯನ್ನು ಗಳಿಸೋದೇ ಜೀವನದ ಧ್ಯೇಯ ಅಲ್ಲ. ಭಗವಂತನ ಸೇವೆಯಲ್ಲಿ ತೊಡಗಿದಾಗ ಕೃಷ್ಣ ತಾನೇ ಈ ಸಮೃದ್ಧಿ ಇವೆಲ್ಲವನ್ನು ಒದಗಿಸ್ತಾನೆ. ನಾವೇನು ಹೇಳಬೇಕಾಗಿಲ್ಲ. ಶುದ್ಧ ಭಕ್ತನಿಗೆ ಏನು ಬೇಕೋ ಯೋಗಕ್ಷೇಮಂ ವಹಾಮ್ಯಂ ಅದನ್ನು ಕೃಷ್ಣ ಕೊಡ್ತಾನೆ. ಅವನಿಗೇನು ಹೇಳೋ ಅವಶ್ಯಕತೆ ಇಲ್ಲ ನಾವು. ಆದರೆ ಅವನ ಕೃಪೆ ಇಲ್ಲದೆ ನಾವು ಈ ಜಗತ್ತಿನಲ್ಲಿ ಅಶಾಂತಸ್ಯ ಕುತ ಸುಖಂ, ಶಾಂತಿಯಿಂದ ಬಾಳೋಕ್ಕಾಗಲ್ಲ, ತೃಪ್ತಿಯನ್ನು ಪಡ್ಕೊಳ್ಳೋಕ್ಕಾಗಲ್ಲ, ಶಾಂತಿಯಿಂದ ಬಾಳೋಕ್ಕಾಗಲ್ಲ, ಸಂತೋಷ ಸಿಗೋದಿಲ್ಲ. ಸೂಪರ್, ಅತ್ಯದ್ಭುತವಾದ ಭಾವಾರ್ಥಗಳು. ಸರಿ, ಇಲ್ಲಿಗೆ ನಿಲ್ಲಿಸ್ತೀನಿ. ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದು. ಶ್ರೀಮದ್ ಭಾಗವತಂ ಕಿ ಜಯ, ಜಗದ್ಗುರು ಶ್ರೀಲ ಪ್ರಭುಪಾದ್ ಕಿ ಜಯ. ಹರೇ ಕೃಷ್ಣ.